ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಅದರಿಂದ ಜನ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವರು ಬರ್ತಾ ಇಲ್ಲ ಸರ್, ಮೊನ್ನೆ ಏನೋ ಫೋನ್ ಮಾಡಿದ್ರಂತೆ. ಜಮೀರು ಕೇರಳದಲ್ಲಿದ್ದಾರೆ, 4ನೇ ತಾರೀಕಿನವರೆಗೆ ಅಲ್ಲಿರ್ತಾರೆ, 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ ಅಂತ ಸರ್? ಇಲ್ಲಪ್ಪ, ಕೇರಳ ಎಲೆಕ್ಷನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಲ್ಲಿ ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಅದರಿಂದ ಜನ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವರು ಬರ್ತಾ ಇಲ್ಲ ಸರ್, ಮೊನ್ನೆ ಏನೋ ಫೋನ್ ಮಾಡಿದ್ರಂತೆ. ಜಮೀರು ಕೇರಳದಲ್ಲಿದ್ದಾರೆ, 4ನೇ ತಾರೀಕಿನವರೆಗೆ ಅಲ್ಲಿರ್ತಾರೆ, 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ ಅಂತ ಸರ್? ಇಲ್ಲಪ್ಪ, ಕೇರಳ ಎಲೆಕ್ಷನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಲ್ಲಿ